ನಮಸ್ಕಾರ. ಪ್ರಥಮ್ ಮೈಸೂರು ಪ್ರಸ್ತುತಿಪಡಿಸುತ್ತಿರುವ ಸಾಪ್ತಾಹಿಕ ಪ್ರಸಾರಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಕ್ಕಳೇ, ಮೈಸೂರಿನ ಮಹನೀಯರು ಈ ಸಂಚಿಕೆಯಲ್ಲಿ ಇಂದು ನಾವು ಮೈಸೂರು ಸಂಸ್ಥಾನದ ಪ್ರಗತಿಶೀಲ ದಿವಾನರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಮಿರ್ಜಾ ಇಸ್ಮಾಯಿಲ್ ಅವರು 1883ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ಅರಮನೆಯ ರಾಯಲ್ ಸ್ಕೂಲ್ನಲ್ಲಿ ಅವರ ವಿದ್ಯಾಭ್ಯಾಸ ನಡೆಯಿತು. ಒಟ್ಟು 9 ಜನ ವಿದ್ಯಾರ್ಥಿಗಳಿದ್ದ ಆ ವಿಶೇಷ ಶಾಲೆಯಲ್ಲಿ ಮಹಾರಾಜರ ಜೊತೆಯಲ್ಲಿಯೇ ಮಿರ್ಜಾರವರು ಓದುತ್ತಿದ್ದರು. 1905ರಲ್ಲಿ ಪದವಿ ಮುಗಿಸಿದರು. ಅವರಿಗೆ ಸಿಕ್ಕಿದ್ದು ಪೊಲೀಸ್ ಕೆಲಸ. ಮಹಾರಾಜರು ಮಿರ್ಜಾ ಇಸ್ಮಾಯಿಲ್ ರವರನ್ನು ಡೆಪ್ಯೂಟಿ ಕಾರ್ಯದರ್ಶಿಯಾಗಿ ನೇಮಿಸಿಕೊಂಡರು. ಮೈಸೂರು ಸಂಸ್ಥಾನವನ್ನು ಪ್ರಗತಿಶೀಲ ರಾಷ್ಟ್ರವನ್ನಾಗಿಸಲು ಸರ್ ಎಂ ವಿಶ್ವೇಶ್ವರಯ್ಯರವರಂತೆಯೇ ಮಹಾರಾಜ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ಗೆ ಬೆನ್ನೆಲುಬಾಗಿ ಇಡೀ ಜಗತ್ತೇ ತಲೆದೂಗುವ ರೀತಿಯಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಶ್ರಮಿಸಿದವರು ಸರ್ ಮಿರ್ಜಾರವರು. ಇವರು ಮಹಾರಾಜ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ರವರ ಬಾಲ್ಯದ ಸ್ನೇಹಿತರು ಹಾಗೂ ಶಾಲಾ ಸಹಪಾಠಿಯೂ ಹೌದು. ಮಿರ್ಜಾರವರು ಮೈಸೂರು ಸರ್ಕಾರದಲ್ಲಿ 36 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದವರು. 15 ವರ್ಷಗಳ ಕಾಲ ಅಂದರೆ 1926ರಿಂದ 1941ರ ತನಕ ದಿವಾನ್ ಪದವಿಯಲ್ಲಿದ್ದವರು. ದಿವಾನ್ ಶೇಷಾದ್ರಿ ಅಯ್ಯರ್ ಅವರ ನಂತರ ದೀರ್ಘಕಾಲ ಮೈಸೂರಿನ ದಿವಾನರಾಗಿದ್ದವರೆಂದರೆ ಅದು ಮಿರ್ಜಾ ಇಸ್ಮಾಯಿಲ್. ರಾಜ್ಯಾದ್ಯಂತ ರಾಜಕೀಯ ಪರಿಜ್ಞಾನ ಬೆಳೆಯುತ್ತಿದ್ದ ಕಾಲದಲ್ಲಿ, ಸ್ವಾತಂತ್ರ್ಯದ ಕಿಚ್ಚು ದೇಶವನ್ನೆಲ್ಲ ಆವರಿಸಿಕೊಂಡ ಸಮಯದಲ್ಲಿ, ರಾಜಕೀಯ ನಾಯಕರುಗಳ ಸ್ವಾತಂತ್ರ್ಯದ ಹೋರಾಟಗಳ ನಡುವೆ ಮೈಸೂರು ಸಂಸ್ಥಾನವನ್ನು ನಿಷ್ಠೆ ಹಾಗೂ ಧೈರ್ಯದಿಂದ ಮುನ್ನಡೆಸಿ ಮೈಸೂರು ಸಂಸ್ಥಾನವನ್ನು ಮಾದರಿ ರಾಜ್ಯವನ್ನಾಗಿಸಿದ ಕೀರ್ತಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಸಲ್ಲುತ್ತದೆ. ಕಲಾರಾಧಕರು ಹಾಗೂ ಸೌಂದರ್ಯೋಪಾಸಕರಾಗಿದ್ದ ಮಿರ್ಜಾ ಇಸ್ಮಾಯಿಲ್ ನಗರದ ಸೌಂದರ್ಯಾಭಿವೃದ್ಧಿ ಹಾಗೂ ಉದ್ಯಾನವನಗಳ ನಿರ್ಮಾಣದಲ್ಲಿ ವಿಶೇಷ ಆಸಕ್ತಿಯಿದ್ದುದನ್ನು ನಾವು ಗಮನಿಸಬಹುದು. ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ಕಾಣಸಿಗುವ ವಿಶಾಲವಾದ ಸುಂದರ ರಸ್ತೆ, ವೃತ್ತಗಳನ್ನು ನಿರ್ಮಿಸಿದವರು ಮಿರ್ಜಾ ಇಸ್ಮಾಯಿಲ್. ಈ ಲೋಕದಲ್ಲಿ ಸುಖವಾಗಿರಬೇಕಾದರೆ, ಜೀವನದಲ್ಲಿ ಸುಖ ಶಾಂತಿ ಸಿಕ್ಕಬೇಕಾದರೆ ತೋಟಗಳು, ಉದ್ಯಾನವನಗಳು ಇರಬೇಕು. ಮಾನವನಿಗೆ ಶ್ವಾಸಕೋಶಗಳು ಎಷ್ಟು ಅವಶ್ಯಕವೋ ಹಾಗೆಯೇ ಉದ್ಯಾನವನ, ಆಟದ ಮೈದಾನಗಳು ಹಾಗೂ ಖಾಲಿ ನಿವೇಶನಗಳು ಅಷ್ಟೇ ಅವಶ್ಯಕ ಎಂದು ಮಿರ್ಜಾರವರು ನಗರದ ತುಂಬೆಲ್ಲ ಪಾರ್ಕ್, ಆಟದ ಮೈದಾನಗಳನ್ನು ನಿರ್ಮಿಸಿದ್ದರು. ಈ ರೀತಿಯ ಬಯಲುಗಳಿಂದ ಶುದ್ಧವಾದ ಗಾಳಿ ಮನುಷ್ಯರಿಗೆ ದೊರೆಯಬೇಕು ಎಂಬುದು ಮಿರ್ಜಾರವರ ಇಚ್ಛೆಯಾಗಿತ್ತು. ಮೈಸೂರೆಂದರೆ ಮಿರ್ಜಾರವರಿಗೆ ಅತಿಯಾದ ವ್ಯಾಮೋಹ. ಮೈಸೂರು ರಾಜ್ಯದ ಜನತೆಗೆ ಮೈಸೂರು ಸಂಸ್ಥಾನದವರು ಮೈಸೂರು ಗಂಧದ ಸಾಬೂನನ್ನು ಉಪಯೋಗಿಸಿ ಸ್ನಾನ ಮಾಡಿ, ಇಲ್ಲೇ ತಯಾರಾದ ಸಾಬೂನಿನಿಂದ ಮೈ ಒರೆಸಿಕೊಳ್ಳಬೇಕು, ಮೈಸೂರು ರೇಷ್ಮೆ ಬಟ್ಟೆಯನ್ನು ಧರಿಸಬೇಕು, ಇಲ್ಲಿನ ಆಹಾರವನ್ನು ಸೇವಿಸಬೇಕು, ಇಲ್ಲಿ ಬೆಳೆದ ಕಾಫಿ ಬೀಜಗಳಿಂದ ಹಾಗೂ ಮೈಸೂರು ಕಾರ್ಖಾನೆಗಳಲ್ಲಿ ತಯಾರಾದ ಸಕ್ಕರೆಯಿಂದ ಮಾಡಿದ ಕಾಫಿಯನ್ನು ಕುಡಿಯಬೇಕು, ಮೈಸೂರು ಸಂಸ್ಥಾನದ ಕಾರ್ಖಾನೆಗಳಿಂದಾದ ಉಕ್ಕು ಹಾಗೂ ಸಿಮೆಂಟ್ ಬಳಸಿ ಮನೆಯನ್ನು ಕಟ್ಟಬೇಕು, ಇಲ್ಲಿ ತಯಾರಾದ ಕಾಗದದ ಮೇಲೆ ಬರೆಯಿರಿ ಎಂದು ಮನವಿ ಮಾಡುವುದಲ್ಲದೆ ತಾವು ಸಹ ಇದನ್ನೇ ಪಾಲಿಸುತ್ತಿದ್ದರು. ಸ್ವದೇಶಿ ಉದ್ಯಮಕ್ಕೆ ಅವರು ನೀಡುತ್ತಿದ್ದ ಬೆಂಬಲವನ್ನು ನಾವಿಲ್ಲಿ ಕಾಣಬಹುದು. ರಾಜ್ಯದ ಸಮಾಜವಾದವನ್ನು ಪ್ರತಿಪಾದಿಸಿ ಮೈಸೂರು ಸಂಸ್ಥಾನದಲ್ಲಿ
ಕೈಗಾರಿಕಾ ಕ್ರಾಂತಿಗೆ ನಾಂದಿ ಹಾಡಿದರು. ಬೆಂಗಳೂರಿನಲ್ಲಿ ವಿಮಾನ ಕಾರ್ಖಾನೆ, ಗಾಜಿನ ಕಾರ್ಖಾನೆಗಳನ್ನು ಖಾಸಗಿಯವರಿಗೆ ಸ್ಥಾಪಿಸಲು ಸರ್ಕಾರದಿಂದ ಬಂಡವಾಳವನ್ನು ನೀಡಿ ಪ್ರೋತ್ಸಾಹಿಸಿದವರು. ಹಾಗೆಯೇ ಸರ್ ಎಂ ವಿಶ್ವೇಶ್ವರಯ್ಯನವರು ರೂಪಿಸಿದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದರು. ಸಿಮೆಂಟ್ ಕಾರ್ಖಾನೆ, ಕಾಗದದ ಕಾರ್ಖಾನೆ, ಪಿಂಗಾಣಿ ವಸ್ತುಗಳ ಕಾರ್ಖಾನೆ, ರೇಷ್ಮೆ, ನೂಲು ಹಾಗೂ ನೇಯ್ಗೆ ಕಾರ್ಖಾನೆ, ವ್ಯವಸಾಯದ ಮುಟ್ಟುಗಳ ಕಾರ್ಖಾನೆ ಸ್ಥಾಪನೆಯಾಗಿದ್ದು ಮಿರ್ಜಾರವರ ಕಾಲದಲ್ಲಿಯೇ. ಹೀಗೆ ಅನೇಕ ಕಾರ್ಖಾನೆಗಳು ದೇಶದ ಅಭಿವೃದ್ಧಿಗೆ ನೆರವಾಗಿ ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾದವು. ಒಂದೊಂದು ಊರಿನಲ್ಲಿಯೂ ಅಥವಾ ಹೋಬಳಿಯಲ್ಲಿಯೂ ಯಾವುದಾದರೊಂದು ಕೈಗಾರಿಕೆಯೋ ಅಥವಾ ಕಾರ್ಖಾನೆಯೋ ಅಥವಾ ವ್ಯಾಪಾರ ಕೇಂದ್ರವೋ ಇರಬೇಕೆಂದು ಶ್ರಮಿಸಿದರು. ಇದಕ್ಕೆ ಸರ್ಕಾರದಿಂದ ಹಲವು ಬೆಂಬಲಗಳನ್ನು ನೀಡುತ್ತಿದ್ದರು. ಸರ್ ಮಿರ್ಜಾರವರು ಜನಾನುರಾಗಿಗಳು. ಇವರ ಕಾಲದಲ್ಲಿ ಸಂಚಾರ ಮಾರ್ಗಗಳು ವಿಸ್ತಾರಗೊಂಡವು. ಗ್ರಾಮಾಂತರ ಪ್ರದೇಶದಲ್ಲಿ ವಿದ್ಯುತ್ ಶಕ್ತಿ ಬೆಳಗಿತು. ಬೃಹತ್ ಕೈಗಾರಿಕೆಗಳಿಂದ ಸಣ್ಣ ಪುಟ್ಟ ಕೈಗಾರಿಕೆಗಳು ಸಾಕಷ್ಟು ಪ್ರೋತ್ಸಾಹ ನೀಡಿದರು. ಇವರ ಕಾಲದಲ್ಲಿ ಮೈಸೂರು ಸಂಸ್ಥಾನ ಸರ್ವತೋಮುಖ ಅಭಿವೃದ್ಧಿಯಾಗಿದ್ದನ್ನು ನಾವು ಕಾಣಬಹುದು. ಯೋಜನೆ ಅಥವಾ ಅನುದಾನಗಳ ಹಂಚಿಕೆಯಲ್ಲಿ ಸಮಾನತೆಯನ್ನು ಅನುಸರಿಸುತ್ತಿದ್ದರು. ಎಲ್ಲರಿಗೂ ಸಮಾನತೆಯ ನ್ಯಾಯ ಸಿಗಬೇಕೆಂಬುದು ಅವರ ತಾತ್ಪರ್ಯವಾಗಿತ್ತು. ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯವನಾಗಿರಬೇಕು, ಇದು ಮಿರ್ಜಾರವರು ಮನಸ್ಸಿನಿಂದ ನಂಬಿದ್ದ ತತ್ವವಾಗಿತ್ತು. ಅದೇ ರೀತಿಯಲ್ಲಿ ಬದುಕಿ ತೋರಿಸಿದವರು ಸರ್ ಮಿರ್ಜಾ ಸಾಹೇಬರು ಎಂದು ಡಿ ವಿ ಗುಂಡಪ್ಪನವರು ತಮ್ಮ ಜ್ಞಾನಪದ ಚಿತ್ರಶಾಲೆ ಪುಸ್ತಕದಲ್ಲಿ ಬರೆದಿದ್ದಾರೆ. ಹಿರಿಯ ವ್ಯಕ್ತಿತ್ವ, ಅಪ್ರತಿಮ ಪ್ರತಿಭೆ, ತೆರೆದ ಮನಸ್ಸಿನ ಪರಿಶೀಲನೆ, ಭಿನ್ನಾಭಿಪ್ರಾಯಗಳನ್ನು ದಕ್ಷತೆಯಿಂದ ನಿವಾರಿಸುವ ರೀತಿ, ನಿರ್ಭೀತಿಯಿಂದ ತೆಗೆದುಕೊಳ್ಳುವ ತೀರ್ಮಾನಗಳು, ಅದ್ಭುತ ನೆನಪಿನ ಶಕ್ತಿ, ಆಡಳಿತದಲ್ಲಿ ಚಾಣಾಕ್ಷತನ, ಎಲ್ಲ ವರ್ಗದ ಜನರಲ್ಲೂ ಸ್ನೇಹದ ಒಡನಾಟ ಇವೇ ಮೊದಲಾದವುಗಳು ಅವರನ್ನು ಯಶಸ್ಸಿನ ಶಿಖರಕ್ಕೆ ಒಯ್ದಿದ್ದವು. ಕೆಲವು ಪ್ರಶ್ನೆಗಳು. ಮಿರ್ಜಾ ಇಸ್ಮಾಯಿಲ್ ಕಲಾರಾಧಕರು ಹಾಗೂ ಸೌಂದರ್ಯೋಪಾಸಕರು ಹೇಗೆ? ಮಾನವನಿಗೆ ಶ್ವಾಸಕೋಶಗಳು ಎಷ್ಟು ಅವಶ್ಯಕವೋ ಹಾಗೆಯೇ ಉದ್ಯಾನವನ, ಆಟದ ಮೈದಾನಗಳು ಹಾಗೂ ಖಾಲಿ ನಿವೇಶನಗಳು ಅಷ್ಟೇ ಅವಶ್ಯಕ. ಏಕೆ? ಸ್ವದೇಶಿ ಉದ್ಯಮಕ್ಕೆ ಅವರು ಹೇಗೆ ಬೆಂಬಲ ನೀಡಿದರು? ದೇಶದ ಅಭಿವೃದ್ಧಿಗೆ ನೆರವಾಗಿ ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾದವು. ಒಂದೊಂದು ಊರಿನಲ್ಲಿಯೂ ಅಥವಾ ಹೋಬಳಿಯಲ್ಲಿಯೂ ಯಾವುದಾದರೊಂದು ಕೈಗಾರಿಕೆಯೋ ಕಾರ್ಖಾನೆಯೋ ಅಥವಾ ವ್ಯಾಪಾರ ಕೇಂದ್ರವಿರಬೇಕೆಂದು ಶ್ರಮಿಸಿದರು. ನಿಮ್ಮ ಊರಿನಲ್ಲಿ ಯಾವ ಕೈಗಾರಿಕೆ ಕಾರ್ಖಾನೆ ಸ್ಥಾಪಿಸಬಹುದು? ಅದಕ್ಕೆ ಬೇಕಾಗುವ ಕಚ್ಚಾ ವಸ್ತುಗಳು ದೊರೆಯುತ್ತವೆಯೇ? ಧನ್ಯವಾದಗಳು.